ಕರ್ಣ ಸಂವಾದದ 3ನೇ ಭಾಗ. ಕೃಷ್ಣ, ನೀವು ನಿಮ್ಮ ಜೀವನವನ್ನು ಸಮರ್ಪಿಸಿದ್ದು ಕೇವಲ ದುರ್ಯೋಧನನಿಗೆ. ಅವನ ಪಕ್ಷದಲ್ಲಿ ಕೇವಲ ಅಧರ್ಮ ಮಾತ್ರವಿತ್ತು, ಮತ್ತೇನೂ ಇಲ್ಲ. ಈಗ ನೋಡಿ ನಿಮ್ಮ ಸ್ಥಿತಿ. ನೀವು ದುರ್ಯೋಧನನ ಪಕ್ಷದಲ್ಲಿದ್ದೀರಿ. ನೀವು ಪಾಂಚಾಲಿಯ ವಸ್ತ್ರಾಪಹರಣದಂಥ ಪಾಪದಲ್ಲಿ ಭಾಗಿಯಾಗಿದ್ದೀರಿ. ನೀವು ನಿಮ್ಮ ಮಾತೆಗೆ ಗೌರವವನ್ನು ಕೊಡಲಾಗಲಿಲ್ಲ. ನಿಮ್ಮದೇ ಅನುಜರ 2 ಪುತ್ರರನ್ನು ಹತ್ಯೆ ಮಾಡಿದ್ದೀರಿ ನೀವು. ಹಾಗೂ ಈ ದಿನ ನಿಮ್ಮ ಧರ್ಮವನ್ನು ಕಳೆದುಕೊಂಡು, ನಿಮ್ಮ ವಿದ್ಯೆಯನ್ನು ಕಳೆದುಕೊಂಡು, ನಿಮ್ಮ ಸಂತೋಷವನ್ನು ಕಳೆದುಕೊಂಡು, ನಿಮ್ಮ ಅನುಜನ ಕೈಯಿಂದ ಮೃತರಾಗಲು ಸಿದ್ಧರಾಗಿ ನಿಂತಿರುವಿರಿ. ಕರ್ಣ, ನೀವು ಸತ್ಯವನ್ನೇ ಹೇಳುತ್ತಿರುವಿರಿ ವಾಸುದೇವ. ಆದರೆ ನಾನು ಮಿತ್ರ ದುರ್ಯೋಧನನ ಉಪಕಾರವನ್ನು ಎಂದಿಗೂ ಮರೆಯಲಾರೆ. ಕೃಷ್ಣ, ಯಾವ ಉಪಕಾರ ರಾಧೇಯ? ನಿಮ್ಮೊಂದಿಗೆ ಮೈತ್ರಿ ಮಾಡಿಕೊಂಡ ನಂತರ ದುರ್ಯೋಧನನು ಸಮಗ್ರ ಹಸ್ತಿನಾಪುರದ ಶೋಷಿತ ಹಾಗೂ ಪೀಡಿತರಿಗೆ ವಿದ್ಯೆಯ ಅಧಿಕಾರ ನೀಡಿದನೇ? ಅವನು ಇಡೀ ಶೋಷಿತ ಹಾಗೂ ಪೀಡಿತ ಸಮುದಾಯವನ್ನು ತನ್ನದಾಗಿಸಿಕೊಂಡನೇ? ಇಲ್ಲ ರಾಧೇಯ. ಅವನು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಮೈತ್ರಿಯನ್ನು ಬೆಳೆಸಿಕೊಂಡಿದ್ದನು. ನಿಮ್ಮ ಹೃದಯದಲ್ಲಿ ಯಾವ ಅರ್ಜುನನ ವಿಷಯದಲ್ಲಿ ನಿಮಗೆ ಸ್ಪರ್ಧಾ ಮನೋಭಾವವಿತ್ತೋ ಆ ಕಾರಣದಿಂದಾಗಿ ನಿಮ್ಮಲ್ಲಿ ಮೈತ್ರಿ ಮಾಡಿಕೊಂಡನು. ನೀವು ನಿಮ್ಮ ದುಃಖವನ್ನು ತ್ಯಜಿಸಿ ಸಮಾಜದ ದುಃಖವನ್ನು ನಿಮ್ಮದಾಗಿಸಿಕೊಂಡಿದ್ದರೆ ದುರ್ಯೋಧನನ ಹುಸಿ ಮೈತ್ರಿಯ ಸತ್ಯವನ್ನು ನೀವು ತಿಳಿಯಬಹುದಾಗಿತ್ತು. ಒಂದು ವೇಳೆಯು ದುರ್ಯೋಧನನ ಹೃದಯದಲ್ಲಿ ಉಪಕಾರದ ಭಾವನೆ ಇದ್ದಿದ್ದರೆ ನೀವು ಅವನ ಮೂಲಕ ಜಗತ್ತಿನ ಪೀಡಿತರಿಗೆ ಲಾಭ ಮಾಡಿಕೊಡಬಹುದಾಗಿತ್ತು. ವಾಸ್ತವವಾಗಿ ಅವನನ್ನು ಎಲ್ಲ ಅಧರ್ಮ ಹಾಗೂ ಅಪರಾಧಗಳಿಂದ ಮುಕ್ತಿಗೊಳಿಸಬಹುದಾಗಿತ್ತು. ಆದರೆ ನೀವು ಆ ಸತ್ಯವನ್ನು ತಿಳಿಯಲೇ ಇಲ್ಲ. ನಿಮಗೆ ಮಾಡಿದ ಉಪಕಾರಗಳಿಗೆ ವಾಸ್ತವವಾಗಿ ಯಾವುದೇ ಮೌಲ್ಯವೂ ಇರಲಿಲ್ಲ. ಕರ್ಣ, ನಾನು ಜೀವನ ಪೂರ್ತಿ ಪೀಡಿತರು ಹಾಗೂ ವಂಚಿತರಿಗೆ ದಾನವನ್ನು ನೀಡಿರುವೆ ವಾಸುದೇವ. ನನ್ನ ಸಂಪತ್ತಿನಲ್ಲಿ ನನಗಾಗಿ ನಾನು ಏನನ್ನೂ ಇಟ್ಟುಕೊಳ್ಳಲಿಲ್ಲ. ಕೃಷ್ಣ, ಧನದಾನದ ವಾಸ್ತವಿಕ ಲಾಭ ಮಾಡಿದವನಿಗೆ ದೊರೆಯುತ್ತದೆ, ದಾನ ಪಡೆಯುವವರಿಗೆ ಅಲ್ಲ ಅಂಗರಾಜ. ನೀವು ಒಂದು ವೇಳೆ ನಿಮ್ಮ ಸಾಮರ್ಥ್ಯದ ಉಪಯೋಗವನ್ನು ನಿಮ್ಮಂತಹ ಎಲ್ಲ ಪೀಡಿತರಿಗೆ ಸ್ವಾತಂತ್ರ್ಯವನ್ನು ಕೊಡಿಸಲು ಬಳಸಿಕೊಂಡಿದ್ದರೆ ಆಗ ಎಲ್ಲರಿಗೂ ಲಾಭವಾಗುತ್ತಿತ್ತು ರಾಧೇಯ. ನೀವು ಹೇಳುತ್ತೀರಿ ಸಮಾಜವು ನಿಮ್ಮ ಅವಕಾಶಗಳನ್ನು ನಾಶ ಮಾಡಿತು ಎಂದು. ಆದರೆ ಭಗವಂತನು ನೀಡಿದ ಆ ಅವಕಾಶಗಳ ಮೌಲ್ಯವನ್ನು ನೀವು ತಿಳಿಯಲಿಲ್ಲ. ಒಂದು ಸತ್ಯವನ್ನು ತಿಳಿದುಕೊಳ್ಳಿ, ಯಾವ ವ್ಯಕ್ತಿ ಸಮಾಜಕ್ಕಾಗಿ ಬದುಕುವನೋ ಅವನಿಗೆ ಸ್ವಯಂ ಲಾಭವಾಗುತ್ತದೆ. ಆದರೆ ಯಾವ ವ್ಯಕ್ತಿ ತನಗಾಗಿ ಮಾತ್ರ ಬದುಕುವನೋ ಅವನು ತನಗೂ ಹಾಗೂ ಸಮಾಜಕ್ಕೂ ಇಬ್ಬರಿಗೂ ನಷ್ಟ ಮಾಡುತ್ತಾನೆ. ಕುರುಕ್ಷೇತ್ರದಲ್ಲಿ ಈ ದಿನ ಏನು ವಿಧ್ವಂಸವಾಗುತ್ತಿದೆಯೋ ಅದಕ್ಕೆ ಕಾರಣ ದುರ್ಯೋಧನನೂ ಅಲ್ಲ, ಮಾಮಾಶ್ರೀಯೂ ಅಲ್ಲ. ಆ ಪಾಪವು 3 ಮಹಾರಥಿಗಳಾದ ಭೀಷ್ಮ, ದ್ರೋಣ ಹಾಗೂ ನಿಮ್ಮಿಂದ. ನೀವು 3 ಒಂದು ವೇಳೆ ನೀವು ನಂಬಿದ ಧರ್ಮವನ್ನು ತ್ಯಜಿಸಿ ಸಮಾಜದ ಕಲ್ಯಾಣದ ಬಗ್ಗೆ ಯೋಚಿಸಿದ್ದರೆ, ದುರ್ಯೋಧನನಿಗೆ ಸಹಾಯ ಮಾಡದೇ ಹೋಗಿದ್ದರೆ ಈ ಯುದ್ಧವೇ ಆಗುತ್ತಿರಲಿಲ್ಲ. ಕರ್ಣ, ನೀವು ಸರಿಯಾಗಿ ಹೇಳುತ್ತಿರುವಿರಿ ವಾಸುದೇವ. ಈ ಸಮಾಜಕ್ಕೆ ಎಷ್ಟು ನಷ್ಟ ಅಧರ್ಮೀಯರಿಂದ ಆಗುವುದೋ ಅದಕ್ಕಿಂತ ಹೆಚ್ಚು ನಷ್ಟ ಧರ್ಮ ತಿಳಿದವರ ನಿಷ್ಕ್ರಿಯತೆಯಿಂದ ಆಗುತ್ತದೆ. ಈ ಮಹಾಯುದ್ಧದ ಪಾಪವು ನನ್ನ ಮೇಲೆ ಇದೆ. ಕೃಷ್ಣ, ಇನ್ನೂ ಸಮಯವಿದೆ ರಾಧೇಯ. ನಿಮ್ಮ ದುಃಖವನ್ನು ಮರೆತುಬಿಡಿ. ನಿಮ್ಮ ಅಧರ್ಮವನ್ನು ತ್ಯಜಿಸುವಂಥವರಾಗಿ ಹಾಗೂ ಮೃತ್ಯುವನ್ನು ಸ್ವೀಕಾರ ಮಾಡಿಕೊಳ್ಳಿ ಅಂಗರಾಜ. ಇದರಲ್ಲಿಯೇ ಇಡೀ ಸಮಾಜದ ಹಾಗೂ ನಿಮ್ಮ ಕಲ್ಯಾಣವಿದೆ ರಾಧೇಯ. ಕರ್ಣ, ನಾನು ನಿಮ್ಮ ಆದೇಶವನ್ನು ಸ್ವೀಕರಿಸುತ್ತಿರುವೆ ವಾಸುದೇವ. ಮೃತ್ಯುವನ್ನೂ ಸ್ವೀಕರಿಸುವೆ. ನನ್ನ ಮಾತೆ ಕುಂತಿಗೆ ಹೇಳಿ ಅವಳು ನನ್ನನ್ನು ಕ್ಷಮಿಸಬೇಕೆಂದು, ಹಾಗೂ ಪಾಂಚಾಲಿಗೆ ಹೇಳಿ ನಾನು ನನ್ನ ರಕ್ತ ಹರಿಸಿರುವೆ ಅವಳ ಅಪಮಾನದ ಕಳಂಕವನ್ನು ತೊಳೆಯಲು ಎಂದು. ಆದರೆ ಕೇವಲ ಒಂದು ಪ್ರಶ್ನೆ ಇದೆ ವಾಸುದೇವ. ನನ್ನ ಈ ಸಾಮರ್ಥ್ಯದ ಪರಿಚಯ ಎಂದಿಗೂ ಆಗುವುದೇ ಇಲ್ಲವೇ? ಕೃಷ್ಣ, ರಾಧೇಯ, ಯಾವಾಗ ನಿಮ್ಮ ಕೈಯಲ್ಲಿ ಧನುಸ್ಸು ಇಲ್ಲವೋ, ನಿಮ್ಮ ರಥದ ಚಕ್ರ ಭೂಮಿಯಲ್ಲಿ ಸಿಲುಕಿಕೊಂಡಿದೆಯೋ, ಹಾಗೂ ನಿಮಗೆ ನಿಮ್ಮ ಎಲ್ಲ ವಿದ್ಯೆಗಳು ಮರೆತು ಹೋಗಿದೆಯೋ, ಅಂಥ ಅವಕಾಶದ ಲಾಭ ಪಡೆದುಕೊಂಡು ನಿಮ್ಮನ್ನು ವಧೆ ಮಾಡಬೇಕಾಗುತ್ತಿದೆ. ಇದೇ ಅಲ್ಲವೇ ನಿಮ್ಮ ಸಾಮರ್ಥ್ಯದ ಪ್ರಮಾಣ?